ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಬಹಳ ದಿವಸ ಆಯ್ತು ನಿಮ್ಮ ಭೇಟಿಯಾಗಿ. ಸೊ ಏನಪ್ಪಾ ಅಂತಂದ್ರೆ ವಿಚಾರ, ನಮ್ದು ಸೆಕೆಂಡ್ ಇಯರ್ ಆನ್ಯುವಲ್ ಎಕ್ಸಾಮ್ ನಿನ್ನೆ ತಾನೇ ಮುಗ್ದಿದೆ, ಆನ್ಯುವಲ್ ಬೋರ್ಡ್ ಎಕ್ಸಾಮ್ಸ್. ಸೊ ಇವಾಗ ಸ್ವಲ್ಪ ಚಿಲ್ ಮಾಡಕ್ಕಂತ ಚಾನಲ್ಗೆ ಹೋಗ್ತಾ ಇದ್ದೇವೆ. ಯಾಕೆ ಬಹಳ ದಿವಸ ಆದ್ಮೇಲೆ ಅಂತಂದ್ರೆ ರೀಸನ್ ಹೇಳ್ದೆ ನಿಮಗೆ, ನಮ್ದು ಬೋರ್ಡ್ ಎಕ್ಸಾಮ್ಸ್ ಇತ್ತು ಅಂತ. ಸೊ ಅದಕ್ಕೆ ಇವಾಗ ಸ್ವಲ್ಪ ರಿಫ್ರೆಶ್ಮೆಂಟಿಗೋಸ್ಕರ ಚಾನಲ್ಗೆ ಹೋಗ್ತಾ ಇದ್ದೇವೆ. ದೆನ್ ಭಾಳ ವಿಡಿಯೋಸ್ ಮಾಡೋದಿದೆ, ಗಿಟಾರಿನ ವಿಡಿಯೋಸ್ ಬರೋದಿದೆ, ವೇಟ್ ಮಾಡ್ತಾ ಇರಿ. Every night, every night, every night I wait. Paradise, paradise seems so far away. Still try to buy myself some time to get me to that place. All I want is ಹತ್ತು ವಿನಯ್, ಹತ್ತು ವಿನಯ್, ಹತ್ತು. I wanna let go, nothing to lose. Let's throw all our worries away. I know that it takes two to get the confused. Tell me, baby, what do you say? 'Cause we were just friends, and now it's something far over. And I bet that we could find a way closer. Never wanted to put all of this in your head, but I can see that we're only friends. But I can see that we're only friends. ಸೊ ಗೈಸ್, ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಚಾನಲಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು. ಸೊ ಇವಾಗೇನಪ್ಪ ಅಂತಂದರೆ ಸೆಕೆಂಡ್ ಇಯರ್ ಎಲ್ಲರಿಗೂ ಮುಗಿದಿದೆ ಅಂದ್ಕೊಂಡಿದ್ದೀನಿ. ಜಸ್ಟ್ ಬೋರ್ಡ್ ಎಕ್ಸಾಮ್ಸ್, ಇನ್ನು KCT ಇದೆ, ನೀಟ್ ಇದೆ, JEE ಸೆಕೆಂಡ್ ಸೆಷನ್ ಇರುತ್ತೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ, ಚೆನ್ನಾಗಿ ಮಾಡಿ. ಹೋಪ್ ಫಾರ್ ಅ ಗುಡ್ ರಿಸಲ್ಟ್ ಗೈಸ್. ಬಿ ಪಾಸಿಟಿವ್. ಸೊ ಇವಾಗ ಏನಪ್ಪ ಅಂತಂದರೆ ಕೇಳೋಣ, ಸೆಕೆಂಡ್ ಇಯರ್ ಮುಗ್ದಾದ್ಮೇಲೆ ಯಾರ್ಯಾರು ಏನೇನು ಮಾಡ್ಬೋದು ಅಥವಾ ಏನೇನು ತಗೋಬೇಕು ಅಂತ. ಇವಾಗ ನಾನು ಓದಿದ್ದು 13 ಇಯರ್ಸ್ ಅಮೃತ ಒಳಗೆ ನಾನು ಓದಿದ್ದು. 13 ಇಯರ್ಸ್ ಅಮೃತ ಪ್ರಿ ಯೂನಿವರ್ಸಿಟಿ ಒಳಗೆ. ಸೊ ವೆಲ್ ಪ್ರಿ ಯೂನಿವರ್ಸಿಟಿ ಗೈಸ್, ಅದು ವೆರಿ ಕಲ್ಚರಲ್ಡ್ ಎಜುಕೇಷನ್ ಆ್ಯಂಡ್ ಕಲ್ಚರ್ ಬಹಳ ಇದೆ. ಕಂಪೇರ್ ಮಾಡಿದರೆ ಬೇರೆ ಕಾಲೇಜ್ಗಿನ ಬೆಟರ್ ಗೈಸ್. ಅಮೃತ ಇಸ್ ದ ಬೆಸ್ಟ್ ಒನ್. ಸೊ ಇವಾಗ ನಮ್ಮ ಮಮ್ಮಿ ಹತ್ರ ಕೇಳೋಣ, ಇವಾಗ ಸೆಕೆಂಡ್ ಇಯರ್ ಅವ್ರು ಮುಗ್ದಿರುತ್ತಲ್ಲ, ಅವ್ರು ಏನು ಮಾಡ್ಬೋದು ಹೆಂಗೆ ಅಂತ. ಸೊ ಬನ್ನಿ ಗೈಸ್. ಅದಕ್ಕಿಂತ ಮುಂಚೆ ನಿನ್ನೆ ವಿನಯ್ ಫ್ರೆಂಡು ಮಾತಾಡಬೇಕಾದ್ರೆ ಅದು ಆಡಿಯೋ ಶೂಟ್ ಆಗಿರಲಿಲ್ಲ. ಆಡಿಯೋ ಅಂದರೆ ಆಡಿಯೋ ಬಂದಿರಲಿಲ್ಲ, ರೆಕಾರ್ಡ್ ಆಗಿದ್ದಿಲ್ಲ. ಅವನೇನಪ್ಪ ಅಂತಂದರೆ ಹೇಗೆ ಆಡಿದ್ವಿ ಅಂತ ಕೇಳಿದ್ವಿ ನಾವು. ಚೆನ್ನಾಗಿ ಆಡಿದ್ವಿ, ಮಜಾ ಬಂತು ಅಂತಂದ. ಮತ್ತು ವಿನಯ್ಗೆ ಭಾಳ ಕಾಡ್ಸಿದ್ವಿ ಗೈಸ್ ನಿನ್ನೆ. ವಿನಯ್ ವ್ಲಾಗ್ ಮಾಡ್ತಿದ್ದೆ, ಸಾರಿ. ಫ್ರೆಂಡ್ಸ್ ಬಿಟ್ಟು ಯಾರು ಕಾಡಿಸ್ತಾರೆ ಹೇಳಿ ನಿನಗೆ. ಮತ್ತು ವಿನಯ್ ಫ್ರೆಂಡ್ಸ್ ಹತ್ರ ಏನು ಕೇಳಿದ್ವಿ ಅಂತಂದರೆ, ಇವಾಗ ಸೆಕೆಂಡ್ ಇಯರ್ ಆದಮೇಲೆ ಏನು ತಗೋಬೇಕು ಅಥವಾ ಹೆಂಗಿರುತ್ತೆ ಅಂತ ಕೇಳಿದ್ದಕ್ಕೆ, ಏನಿಲ್ಲ, ಓದೋದು ಬಿಟ್ಟರೆ ಏನೂ ಮಾಡೋಕ್ಕೆ ಬರಲ್ಲ, ಓದಬೇಕು ಅಷ್ಟೇ, ಅದು ಒಂದೇ ಇದೆ ಲೈಫಲ್ಲಿ, ಅದು ಬಿಟ್ಟರೆ ಏನೂ ಇಲ್ಲ, ಜಸ್ಟ್ ರೀಡ್ ಆ್ಯಂಡ್ ಮೂವ್ ಆನ್ ಅಂತ ಅವನಂದ. ಇಷ್ಟೇ ಗೈಸ್ ಅವನಂದಿದ್ದು. ಇವಾಗ ಸೆಕೆಂಡ್ ಇಯರ್ ಆದಮೇಲೆ ಏನು ತಗೋಬೇಕು? ಹಾಂ ಹೇಳಿ ಮಾಮ್. ಇಂಜಿನಿಯರಿಂಗೇ ಯಾಕೆ? ಇವಾಗ ಸೆಕೆಂಡ್ ಇಯರ್ ಅವ್ರಿಗೆ ಆಗಿದ್ದೆ ಅಲ್ಲ, ಅವ್ರಿಗೆ ಏನಂತೀಯ? ಸರಿ, ಬೋರ್ಡ್ ಎಕ್ಸಾಮ್ ಬರ್ದಿದ್ದಾರಲ್ಲ ಅವ್ರಿಗೆ, ಚೆನ್ನಾಗೆ. ಹಾಂ, ಇಂಜಿನಿಯರಿಂಗ್ ಯಾಕೆ ತಗೋಬೇಕು ಸೆಕೆಂಡ್ ಇಯರ್ ಆದಮೇಲೆ? ಇವಾಗಿನ ಕಾಲದಲ್ಲಿ ಬರೀ ಇಂಜಿನಿಯರಿಂಗ್ ಡಾಕ್ಟರ್ ಅಷ್ಟೇ, ನಾನು ಬೇರೆ ಏನೂ ಇಲ್ವಾ? ಹ್ಞೂ, ಮತ್ತೆ ಎಲ್ಲರೂ ಅದಕ್ಕೆ ಅದನ್ನೇ ಹೇಳ್ತಾರೆ, ಇಂಜಿನಿಯರಿಂಗ್ ಅಂತ. ಇಂಜಿನಿಯರಿಂಗ್ ಒಂದೇ ತಗೊಂಡ್ರೆ ಸೆಟ್ಲ್ ಆಗುತ್ತಾ? ಗೊತ್ತಿಲ್ಲ, ನಮ್ಮ ಇಷ್ಟ. ಅವರಿಗೆಲ್ಲ ಕರೆಯೋದಲ್ಲ, ನಾನು ನಿಮಗೆ ಕೇಳ್ತಿದ್ದೀನಿ. ಸರಿ ಹೇಳಿ, ತಗೋಬೇಕು ಹೇಳಿ ಗಾಯ್ಸ್. ಇಂಜಿನಿಯರಿಂಗ್ ಅಂತಲೇ ಅಲ್ಲ, ಬಹಳಷ್ಟು ಕೋರ್ಸಸ್ ಇದೆ. ಸೆಕೆಂಡ್ ಇಯರ್ ಆದಮೇಲೆ ತಗೊಳ್ಳಿ, ಎಂಜಾಯ್ ಮಾಡಿ. ಎಂಜಾಯ್ಕಿನ ಓದಿ.
ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸೊ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.